ಅದು ಹಿಂದೆ ತುಂಬ ಸಿದ್ಧರು ಸನ್ಯಾಸಿಗಳು ಇದ್ದ ಜಾಗ. ನಾವು ನೋಡ್ದಂಗೆ ಅಲ್ಲಿ ಕರಡಿಗವಿ ಅಜ್ಜಯ್ಯ ಅಂತ ಒಬ್ಬರು ಸನ್ಯಾಸಿಗಳು ಇದ್ರು. ಹಿಂದಿನ ಸ್ವಾಮಿ ತುಂಬ ಸಾತ್ವಿಕರು ಅವರು. ಗುರುನಾಥ ಅವಳ ಕರಡಿಗವಿ ಬಗ್ಗೆ ವಿಷಯ ಹೇಳಿದ್ರು, ಜ್ಞಾಪಕದಲ್ಲಿತ್ತು. ಕರಡಿಗವಿ ಮೇಲೆ ಹೋಗೋದು, ಅಲ್ಲಿ ಸ್ವಾಮೀಜಿಗಳು ಇರ್ತಾರೆ, ಲಿಂಗಾಯತ ಐನವರು ಇರ್ತಾರೆ, ಅವರಿಗೆ ಭಿಕ್ಷಾ ಕೊಡೋದು, ನಮಸ್ಕಾರ ಮಾಡ್ಕೊಂಡು ಬರೋದು ಅಂತ. ಯಾವ ಅಂತಂದ, ಇದೇ ಊರು ತಂದ ವಂಶ. ಇದೆಲ್ಲಿ ಬಂದಿದ್ದೆ, ನಮ್ಮದು ಒಂದು ಕುರಿ ಕಳೆದೋಗ್ಬಿಟ್ಟಿತ್ತು, ಹುಡ್ಕೊಂಬಂದಿದ್ದೆ ಅಂತ. ನಾವು ಹೊರಡ್ತೀನಿ ಅಂತ ನೋಡ್ತಲೇ ಇದೀವಿ, ನಡ್ಕೊಂಡು ಹೊರಟೇ ಬಿಡದೆ. ತಡ ಅಂತ ಏನು ಸ್ಪೀಡಾಗಿ ಫೋನ್ ಊರ್ಕೊಂಡು ಗುಡ್ಡ ಹತ್ಕೊಂಡು ಹೋಗಿ ಶರ್ಟಾಗಿ ಮಾಡೇ ಬಿಡ್ತು. ಹಣ್ಣು ಇಸ್ಕೊಂಡ್ರ ತಾನೆ, ಇಸ್ಕೊಂಡ್ರ ಇಸ್ಕೊಂಡ್ರ ಇನ್ನೂ ಅಂದ್ಕಣಿ ಅಂದ್ರ. ಏನು ಸರ್ ಅಂದು. ಸ್ವಾತ್ಮಾನಾಂ ನಿಜಾನಂದಂ ಶೋಕಮೋಹ ವಿಭಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಶ್ರೀ ಗುರುಭ್ಯೋ ನಮಃ. ಶ್ರೀಯುತ ದತ್ತಾತ್ರೇಯಗಳು ನಮ್ಮ ಮೊದಲಿಂದಲೂ ಪರಿಚಯ. ಏನೋ ಗುರುಗಳ ಪ್ರೇರಣೆಯಿಂದ ನಾನು ಒಂದು ಗುರುನಾಥರ ಬಗ್ಗೆ ಡಿಜಿಟಲ್ ಮೀಡಿಯಾದಲ್ಲಿ ಒಂದು 4-5-10 ಎಪಿಸೋಡ್ ತಂದಿದ್ದೀನಿ. ನೀವು ದಯವಿಟ್ಟು 1-2 ಎಪಿಸೋಡ್ ಕೊಡಿ ಅಂತಂದರು. ಫಸ್ಟು ಹಿಂಜರಿಕೆ ಆಯಿತು, ಏನಪ್ಪ ಡಿಜಿಟಲ್ ಮೀಡಿಯಲ್ಲಿ ಬರೋದು, ಗುರು ಗೌಪ್ಯ ಅಂತ ಹೇಳಿಯಾರೆ, ನಮ್ಗೆ ಅನುಭವಿಸ್ತಿದ್ದೆಲ್ಲ ತುಂಬ ದಿನದ್ದು ಮರ್ತೋಗಿದೆ ಎಲ್ಲದಕ್ಕೆ ಅಂತ. ಆಮೇಲೆ ಆಯಿತು, ಈಗ ನಮ್ಮ ಹಿರಿಯರಾದ ಅನಂತರಾಮ್ ಅವರು, ಅನಂತ ನಾನು ಕರಿತೀವಿ, ಗುರುನಾಥರ ಸನ್ನಿಧಿಯಲ್ಲಿ ಅದೊಂದು. ಆಮೇಲೆ ನಮ್ಮ ಕಿರಿಯಾದ ರಮಣ ವೆಂಕಟರಮಣವರು ಗುರುನಾಥರ ಸದ್ಗುರು ಮಹಿಮೆ ಅಂತ ಬುಕ್ಸ್ ಬರ್ದಿದ್ದಾರೆ. ಇನ್ನೂ 2-3 ಜನ ಬರ್ದಿದ್ದಾರೆ. ಅವ್ರು ನೋಡಿ ಅನುಭವಿಸಿ ಅವರ ತಿಳುವಳಿಕೆ ಮಟ್ಟಿಗೆ ತುಂಬ ಚೆನ್ನಾಗಿ 2-3 ಬುಕ್ಕು ಬಂದಿದೆ. ಗುರುನಾಥರ ಮಹಿಮೆ ಎಲ್ಲ ಕಡೆಗೆ ಸಾರಿದ್ದಾರೆ. ಅಂದರೆ ಈ ವಿಷಯದಲ್ಲಿ ನಂಗೆ 2 ಮೂರು ಎಚ್ಚರಿಕೆ, ಗೌಪ್ಯ ಕಣೆಯ ನೀನೇ ಇಟ್ಕೋಬೇಕು, ನೀನೇ ಅನುಭವಿಸ್ಬೇಕು ಅಂತ ಹೇಳಿದ್ರು. ಅಂದರೆ ಈ ವಿಷಯದಲ್ಲಿ ಬೇರೆದೆಲ್ಲನೂ ಹೆಚ್ಚು ಕಮ್ಮಿ ಪಾಲಿಸಿದ್ದೀನಿ, ಗುರುನಾಥರ ವಿಷಯ ಮೀರ್ತಾ ಇದ್ದೀನಿ. ಕಾರಣ ಅಂದರೆ ಈಗ ಎಲ್ಲ ಡಿಜಿಟಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗಿದ್ದಾರೆ, ಓದುವಿಗೆ ಸ್ವಲ್ಪ ಕಮ್ಮಿ ಆಗಿದೆ. ಅವರು ಏನೋ ಹೊರಟಿದ್ದಾರೆ ಗುರುಗಳ ಪ್ರೇರಣೆಯಿಂದ. ನಮ್ಮ ಸ್ನೇಹಿತರಾದ ದತ್ತಾತ್ರೇಯರು ಹೊರಟು ಅವ್ರ ಪ್ರೇರಣೆಯಿಂದಲೇ ಬಂದಿರೋದು. ಅವ್ರಿಗೆ ಮಾಡ್ತಿದ್ದಾಗ ಆಯಿತು, ಒಪ್ಕೊಂಡೆ. ನಾನು ನನ್ನ ಮಟ್ಟಿಗೆ ಹೇಳಿದರೆ ನಾನು ನೋಡಿದ್ದು, ನಾನು ಸ್ವಂತ ಅನುಭವಿಸಿದ್ದು, ನಾನು ನೋಡಿದ್ದು, ಸ್ವತಃ ನಾನು ನೋಡಿದ್ದು ಮಾತ್ರ ಹೇಳಿದ್ದೀನಿ. 1-2-3 ಎಪಿಸೋಡ್ಗಳು ತುಂಬ ಆತ್ಮೀಯ ಮಿತ್ರರು, ಬಾಲ್ಯ ಮಿತ್ರರು, ಆತ್ಮೀಯ ಮಿತ್ರರು, ಗುರು ಬಂಧುಗಳು 3-4 ಜನ ಅವ್ರ ಅನುಭವವನ್ನು ನಂಗೆ ಹೇಳ್ಕೊಂಡಿದ್ದು ಹೇಳಿದ್ದೀನಿ ಅಷ್ಟೇ. ಅವರು ತೀರಾ ಆತ್ಮೀಯರು, ಅವರೇ ನನ್ನ ಹತ್ರ ಹೇಳಿದ್ರಿಂದ ಅದು ಹೇಳ್ಕೊಂಡಿದ್ದೀನಿ ಅಷ್ಟೇ. ಎಲ್ಲ ನನ್ನ ಸ್ವ ಅನುಭವಗಳು. ಅಂದರೆ ಗುರುನಾಥ್ ಹೇಳ್ದಂಗೆ ಅವರ ಶಿಷ್ಯರು ಯಾರೇ ಇರಲಿ, 1 ದಿನ ಹೋಗಿರಲಿ, 10-6 ದಿನ ಇರಲಿ, ವರ್ಷಗಟ್ಟಲೆ ಇರಲಿ, ಪ್ರತಿಯೊಬ್ಬರಿಗೂ ಅವರ ದಿವ್ಯ ಅನುಭವವನ್ನು ಕೊಟ್ಟಿದ್ದಾರೆ. ಅವರ ಅನುಭವ ಅವರೇ ದೊಡ್ಡದು. ನಂದು ಹೆಚ್ಚು ನಿಂದು ಕಮ್ಮಿ ಅಂತ ಏನೂ ಇಲ್ಲ. ಅವ್ರ ಅನುಭವ ಹೇಳಿದ್ದಾರೆ, ಕೆಲವರು ಅನುಭವಿಸಿದ್ದಾರೆ. ನಾನು ಅವತ್ತು ಹೇಳಿದ್ದೆ ಮತ್ತು ಇವತ್ತು ಹೇಳ್ತೀನಿ, ಗುರುನಾಥರು ನನ್ನ ಸ್ವಂತ ವಿಷಯಕ್ಕೆ ನನಗೆ ಜೀವ ಭಿಕ್ಷಣೆ ಕೊಟ್ಟಿದ್ದಾರೆ, ಬೇರೆದೆಲ್ಲ ಕಾಪಾಡಿದ್ದಾರೆ, ಎಲ್ಲ ಪವಾಡಗಳನ್ನು ತೋರಿಸಿದ್ದಾರೆ. ನಾನು ಇವತ್ತು ಹೇಳ್ಕೊಳ್ಳೋದು ಗುರುನಾಥರದ್ದು ಆ ಪ್ರೇಮ, ನಿರ್ವಾಜ್ಯವಾದ ಪ್ರೇಮ ನೀವೆಲ್ಲೂ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಯಾರು ಶ್ರದ್ಧಾ ಮನಸ್ಸಿಂದ ಅವ್ರನ್ನ ಭಗವಂತನ ಗುರುವಿನ ಧ್ಯಾನಿಸ್ತಾರೋ ಆ ಪ್ರೇಮ, ಆ ವಾತ್ಸಲ್ಯ ಎಲ್ಲರಿಗೂ ಕೃಪೆ ಸಿಗುತ್ತೆ ಅಂತ ನನ್ನ ಭಾವನೆ. ಪ್ರತಿಯೊಬ್ಬರಿಗೂ ಸಿಗುತ್ತೆ. ಆ ಗುರುವನ್ನು ವಸ್ತು, ಗುರುನಾಥ ಹೇಳೋರು, ಗುರುವನ್ನು ದೇಹವಲ್ಲ ಕಣೆಯ, ವಸ್ತು ಅಲ್ಲ ಕಣೆಯ, ಚೈತನ್ಯ ಅಂತ. ಗುರು ಅಂತ ನೀವು ಯಾರನ್ನೇ ಕಾಣ್ಕೊಳ್ಳಿ, ನಮ್ಮ ಗುರುನಾಥರೇ ಆಗಬೇಕು ಅಂತೇನಿಲ್ಲ. ಯಾವುದೇ ಗುರುವಾದ ಒಂದೇ ವಸ್ತು. ಅದನ್ನು ನಮ್ಮ ಹತ್ರ ಬಯಸೋದೇನು ನಿರ್ವಾಜ್ಯವಾದ ಭಕ್ತಿ ಮತ್ತೆ ಕಳಂಕವಾದ ವ್ಯಕ್ತಿತ್ವ, ಅದನ್ನು ಬಯಸುತ್ತೆ ಹೊರತುವೆ ಆಡಂಬರ ನಮ್ಮ ಇದೆ ಯಾವುದನ್ನು ಕೇಳಲ್ಲ. ಗುರುವಿಗೆ ಎಲ್ಲರೂ ಒಂದೇ. ಅದನ್ನು ನಾವು ಜೀವನದಲ್ಲಿ ಸೋದಿತೀವಿ. ಗುರುನಾಥ ಹತ್ರಕ್ಕೆ ಬಂದ ಪ್ರತಿಯೊಬ್ಬರಿಗೂ ಆ ಅನುಭವ ಆಗಿದೆ. ಆಮೇಲೆ ಕೆಲವರಿಗೆ ಗುರುನಾಥ ಸಂಪರ್ಕ ಬರದಲ್ಲೇ ಇರ್ಬೋದು,
ಬರೀ ಅವರ ಒಂದು ವಿಷಯವನ್ನು ಕೇಳಿರೆ, ನೋಡಿರೆ, ಓದಿರೆ, ಅವರ ವೀರತಾ ದರ್ಶನ ಮಾಡಿದೆ, ಅವರ ಕೃಪೆ ಎಲ್ಲರ ಮೇಲೂ ಇರುತ್ತೆ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೇನೆ. ಒಂದು ಒಳದಾರಿ ಇದೆ, ಈಗಲೇ ಟಾರ್ ರೋಡ್ ಆಗಿದೆ. ಅಲ್ಲಿ ಕರಡಿಗವಿ ಅಂತ ಒಂದಿದೆ. ಅದು ಹಿಂದೆ ತುಂಬ ಸಿದ್ಧರು, ಸನ್ಯಾಸಿಗಳು ಇದ್ದ ಜಾಗ. ನಾವು ನೋಡ್ದಂಗೆ ಅಲ್ಲಿ ಕರಡಿಗವಿ ಅಜ್ಜಯ್ಯ ಅಂತ ಒಬ್ಬರು ಸನ್ಯಾಸಿಗಳು ಇದ್ರು, ತುಂಬ ತಪೋವಂತರು ಅಂತ ಅಲ್ಲಿದ್ರು. ಆಮೇಲೆ ಈಚೆಗೂ ಅಲ್ಲಿ ಒಂದು ವಿರಕ್ತ ಮಠ ಇದೆ, ಲಿಂಗಾಯತರದ ವೀರಶೈವ ವಿರಕ್ತ ಮಠ. ಅದು ಸಿದ್ಧಗಂಗಾ ಶಾಖಾ ಮಠ. ಅಲ್ಲೊಬ್ಬ ಸ್ವಾಮೀಜಿ ಹಿಂದಿದ್ದು ನಾವು ಇದ್ದಾಗಿದ್ದು, ಗುರುನಾಥ್ ಇದ್ದಾಗಿದ್ದು, ಈಗಿಲ್ಲ, ಕಾಲ್ವಾ ಇದ್ದಾರೆ. ಇನ್ನೊಬ್ರು ಇದ್ದಾರೆ ಅಲ್ಲಿಗ, ಹೊಸೊಬ್ರು ಇದ್ದಾರೆ. ಹಿಂದಿದ್ದಾರೋ ಗುರುನಾಥರಿಗೆ ಸಂಪರ್ಕ ಇತ್ತು ಸ್ವಲ್ಪ, ಯಾವಾಗ ಭೇಟಿ ಆಗ್ತಿದ್ರು ಕಾಣುತ್ತೆ, ಗೊತ್ತಿತ್ತು ಗುರುನಾಥ ಯಾರು ಅಂತ. ಆಮೇಲೆ ಗುರುನಾಥ ಯಾವುದೋ ಟೈಮಲ್ಲಿ ಕರಡಿಗ ವಿಷಯಕ್ಕೆ ಬಂದಾಗ ಭಾರಿ ಇದು ಕಣೆಯ ಒಂದು ಜಾಗೃತ ಸ್ಥಾನ. ಅದು ಕಾಡೊಳಗಿದೆ, ಅದು ನೋಡಿದ್ರೆ ಕರಡಿಗ ನೀವು, ಕಾಡೊಳಗಿದೆ. ಒಂದು 100 ಮೀಟರ್, 100 ಅಡಿ 200 ಅಡಿ ಹತ್ಕೊಂಡು ಹೋಗಿ ಕಾಡೊಳಗೆ ಹೋಗ್ಬೇಕು. ಅಲ್ಲಿ ಒಂದು ಈ ಶಿವಲಿಂಗ ಇದೆ, ತುಂಬ ರಮಣೀಯವಾದ ಸ್ಥಳ. ಸುತ್ತಮುತ್ತ ಗುಡ್ಡಗಳು, ಕುರುಚಲು ಕಾಡು, ಯಾವ ಊರು ಇಲ್ಲ. ಆ ಮಠ ಇದು ತಗ್ಗಿ ಒಂದು ಮಠ ಇದೆ, ಒಂದು 100 ಮೀಟರ್ ತೆಗೆದ್ರೆ ಮನೆ ಇದೆ, ಅಲ್ಲಿ ಮಠ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸ್ವಾಮೀಜಿಗಳು 1 ಸಂಸಾರ 2 ಸಂಸಾರ ವಾಸ ಮಾಡ್ತಾರೆ. ಮಠಕ್ಕೆ ಸ್ವಲ್ಪ ಜಮೀನು ಇದೆ, ಅಲ್ಲಿ ಮಾಡ್ಕೊಂಡಿದ್ದಾರೆ. ಹಿಂದಿನ ಸ್ವಾಮಿಗಳು ತುಂಬ ಸಾತ್ವಿಕರು ಅವರು. ಗುರುನಾಥ ಅವಳ ಕರಡಿಗವಿ ಬಗ್ಗೆ ವಿಷಯ ಹೇಳಿದ್ರು, ಜ್ಞಾಪಕದಲ್ಲಿತ್ತು. ಫೋನ್ ಬಂತು 4 ಗಂಟೆ ಟೈಮಲ್ಲಿ, 5 ಗಂಟೆ ಟೈಮಲ್ಲಿ ಫೋನ್ ಬಂತು. ಅಯ್ಯ ಅಂತಂದು ನಾನೇ ಫೋನ್ ಎತ್ತಿದೆ. ಗುರುನಾಥ್ರೆ ಮಾತಾಡಿರೋ, ಸಕ್ಕರೆಪಟ್ಟಣಕ್ಕೆ ಬರೋದು, ನಿಮ್ಮನ್ನು ನೋಡೋಂಗೆ ಆಯ್ತು ಕಣಯ್ಯ, ಬರ್ಬೇಕು ಕಣಯ್ಯ ಅಂತ. ವಾರಿಗೆ 2 ಮುಗಿಸಿ ಹೋಗ್ತಿದ್ದು. ಆಯ್ತು ಸರ್, ಎಲ್ಲರೂ ಹೇಳಯ್ಯ ಅಂದರು. ನನ್ನ ಪರಿಚಯ ನಮ್ಮ ಗುರು ಬಂದು 13-14 ಜನ ಹೋಗ್ತಿದ್ವಲ್ಲ, ಒಂದು 5-6 ಜನ ಸಿಕ್ಕಿರೋ ಬರ್ತೀರೇನೆ ಅಂತ ಒಂದು 5-6 ಜನ ಬಂದರು. ಅವಾಗ ಇನ್ನೊಂದು ಹೇಳಿದರು, ಒಡೆಯ ಒಂಚೂರು ಭಿಕ್ಷೆ ಕಟ್ಸ್ಕೊಳ್ಳೋದಕ್ಕೆ ಗುರು ಪೂರ್ಣಿಮೆ ಕಣಯ್ಯ. ಆಯ್ತು ಸರ್, ನಮಗೂ ಎಲ್ಲ ಇವತ್ತು ಶೃಂಗೇರಿಗೋ ಅಥವಾ ಶಿವಗಂಗೆಗೆಲ್ಲ ಹತ್ತಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದು. ಭಿಕ್ಷೆ ಕಟ್ಸಿ ಅಂದರೆ ಕಟ್ಸ್ಕೊಂಡು ಭಿಕ್ಷೆ ಅಲ್ಲವ ಒಡೆಯ, ಸೀದಾ ಕರಡಿಗವಿ ಮೇಲೆ ಬರ್ತೀವಿ. ನಾವು 3-4 ಕಡೆ ರೂಟ್ ಇದೆ, ನಾವು ಲೆಕ್ಕ ಆದಮೇಲೆ ಹೋಗ್ತೀವಿ, ಇದಕ್ಕೆ ಮೇನ್ ರೋಡಲ್ಲೇ ಹೋಗ್ತೀವಿ. ಕರಡಿಗವಿ ಒಳದಾರಿ ಗುಡ್ದೊಳಗೆಲ್ಲ ಹೋಗ್ಬೇಕು, ಅದನ್ನು ಜಾಸ್ತಿ ತಿರುಗಲ್ಲ, ವೆಹಿಕಲ್ಗಳು ತಿರುಗಲ್ಲ. ಆಮೇಲೆ ನಾವು ಇದ್ದರು ಕರಡಿಗವಿ ಮೇಲೆ ಹೋಗೋದು. ಅಲ್ಲಿ ಸ್ವಾಮೀಜಿಗಳು ಇರ್ತಾರೆ, ಲಿಂಗಾಯತ ಐನವರು ಇರ್ತಾರೆ, ಅವರಿಗೆ ಭಿಕ್ಷೆ ಕೊಡೋದು, ನಮಸ್ಕಾರ ಮಾಡ್ಕೊಂಡು ಬರೋದು ಅಂತ. ಆಯಿತು, ನಾವೊಂದು 3-4 ಬೈಕಲ್ಲಿ ಒಂದು 5-6 ಜನ ಹೊರಟು. ಸಂಜೆ ಆಗ್ಬಿಟ್ಟಿತ್ತು ಅಲ್ಲೇ, ಸಂಜೆ 6-6:30 ಸೂರ್ಯ ಮುಳುಗಾಯ್ತು. ಬೆಳಕಿತ್ತು, ಅಷ್ಟೇ ಲೈಟಾಗಿ ಬೆಳಕಿತ್ತು. ಅಲ್ಲಿಗೆ ಹೋದು, ಅಲ್ಲಿ ಸ್ವಾಮೀಜಿಗಳು ಇದ್ದರು, ಅಲ್ಲಿ ಕರಡಿಗವಿ ಸ್ವಾಮಿಗಳು. ಆಮೇಲೆ ಬುದ್ಧಿ ಅಂತಾರೆ ಅವ್ರಿಗೆಲ್ಲವ, ಬುದ್ಧಿ ನಮಸ್ಕಾರ ಮಾಡಿವು. ಏನಿದು ಬ್ರಾಹ್ಮಣರು ಬಂದ್ಬಿಟ್ಟಿದ್ದೀರಾ ಅಂತಂದು ಖುಷಿ ಆಯಿತು. ಆಮೇಲೆ ಬುದ್ಧಿ ಈ ಥರ ಹೊರಟಿದ್ದು ಗುರುಗಳು ಸಕ್ಕರೆಪುಡಿಗಳು ಭಿಕ್ಷೆ ಕೊಡಿದ್ದೆ. ಓ ಬುದ್ಧಿಯಾರ, ಅವ್ರ ಬುದ್ಧಿ ಅಂತ. ಓ ಬುದ್ಧಿಯಾರ, ಸಕ್ಕರೆಪುಡ ಐನಾರ, ಓ ಮಾನ್ ಬಾವ್ರು, ತಾನೇ ಒಳ್ಳೇದು. ಆಮೇಲೆ ಒಳಗೆ ಇಡ್ಸ್ಕೊಂಡ್ರು, ನಮಸ್ಕಾರ ಮಾಡಿವು. ಆಮೇಲೆ ಅಲ್ಲಿ ಶಿಷ್ಯಂದ್ರು ಇದ್ರು, ಯಾರೋ ಗಂಡಸರು ಹೆಂಗಸರು ಇದ್ರು, ಒಂದು ಸಂಸಾರ 2-3 ಸಂಸಾರ ಇದ್ರು. ಪುರಿ ಬಿಸಿಲಿ ತಿಂಡಿ ತಿನ್ಕೊಂಡು ಹೋಗಿರಂತೆ. ಪುರಿ ಇದೆ, ಪುರಿ ಬಿಸಿಲಿ ಮಾಡಿಸ್ತೀನಿ, ಬೇಡ ಹೊರಟು ಬಿಟ್ಟಿದ್ದೀವಿ. ಕಾಫಿನ ಹಾಕೊಂಡು ಹೋಗಿ, ಕಾಫಿ ಕುಡಿತೀರಲ್ಲ ಅಂತಂದು. ಆಯ್ತು ಸ್ವಾಮಿ ಕೊಡಿ ಅಂತಂದು ಕಾಫಿ ಕೊಟ್ಟರು. ಆಮೇಲೆ ಅವ್ರಿಗೇನು ಅನ್ನಿಸ್ತೇನೋ, ಚಿಕ್ಕ ಹುಡುಗನ ಕರೆದ್ರು, ಒಂದು 10 ವರ್ಷ ಹುಡುಗ. ಬಿಗುತಿಗೆ ಕೊಟ್ಟರು, ಈಗ ಬಂದಿದ್ದೀರಾ, ಇವತ್ತು ಗುರು ಪೂರ್ಣಿಮೆ, ಪೂಜೆ ಮಾಡ್ಕೊಂಡು ಬಂದಿದ್ದೀರ ಮಧ್ಯಾಹ್ನ, ಈಶ್ವರನ ದರ್ಶನ ಮಾಡ್ಕೊಂಡು ಹೋಗ್ಬಿಡಿ. ಆ ಗುಡ್ದೊಳಗೆ ಎಷ್ಟೋ ಒಂದು ಫರ್ಲಾಂಗಿದೆ, ಅಷ್ಟೊಂದು ಫಲ, ಈಶ್ವರನ ದರ್ಶನ ಮಾಡ್ಕೊಂಡು ಹೋಗಿ ತಂದರು. ಆಮೇಲೆ ಆ ಹುಡುಗ ಬಂದ, ನಾ ಹಿಂಗಡೆ ಹೊರಟು. ಒಂಚೂರು ಗುಡ್ಡ ಹತ್ಕೊಂಡು ಕಾಡುಗಳೆಲ್ಲ ಮೆಟ್ಲು ಮಾಡ್ಯಾರೆ, ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಒಂದು ಸ್ವಲ್ಪ ಕಾಡು ಕರೆದ್ರೆ ಕಾಡೇ ಇದೆ ಹೋಗ್ತಿದ್ದು. ಆಮೇಲೆ ಒಂದು ಹತ್ರ ಹೋದ ತಕ್ಷಣ ಮನುಷ್ಯ, ಒಂದು ಕಾಕಿ ಚಡ್ಡಿ, ಕಾಕಿ ಶರ್ಟ್, ಸಣ್ಣ ಕೂದಲು, ಒಳ್ಳೆ ಗೋಧಿ ಬಣ್ಣದ ಮೈಕಟ್ಟು, 60 ವರ್ಷ 62 ವರ್ಷ, ಒಂದು 5 ಅಡಿ ಹತ್ತಿರ, ಕಟ್ಟು ಮಸ್ತಾಗಿದೆ. ಕೈ ವೃದ್ಧ, 65 ವರ್ಷ ಆಗಿದೆ. ಕೈಲೊಂದು ದಂಡ, ಅಂದರೆ ಗೆಡ್ಗೋಲ್ ಥರದ್ದು ಗೋಲು, ಉದ್ದನದ ಕೋಲು, ಅವನ ಹೈಟಿಗೆ ಇದು ಕೋಲು ಇಟ್ಕೊಂಡು ನಿಂತಿದ್ದ. ಆಮೇಲೆ ನನ್ನ ಫ್ರೆಂಡಿಗೆ ಏನು ಅಷ್ಟೇನೋ ಮಾತು ಜಾಸ್ತಿ, ರಘು ಗೊತ್ತಲ್ಲ, ರಘು
ಯಾವ ಅಂತಂದ. ಇದೇ ಊರು ತಂದ ವಂಶ. ಇದೆಲ್ಲಿ ಬಂದಿದ್ದೆ? ನಮ್ಮದು ಒಂದು ಕುರಿ ಕಳೆದೋಗ್ಬಿಟ್ಟಿತ್ತು, ಹುಡ್ಕೊಂಬಂದಿದ್ದೆ ಅಂತ. ಕುರಿ ಕಾಡಿಗೆ 4 ಕಿಲೋಮೀಟರ್, ಈ ಕಡೆಗೆ ಸಿಂದಗೆರೆ 3-4 ಕಿಲೋಮೀಟ್ರು, ಆ ಕಡೆ ಗುಡ್ಡ ಇಟ್ಟು ತಿಳಿಬೇಕು 5-6 ಕಿಲೋಮೀಟ್ರ್. ಬಾಳೆಹಳ್ಳಿ ಅಂತ ಒಂದು ಊರು ಬರುತ್ತೆ, ಆ ಗುಡ್ಡ ಹತ್ತಿ ಆ ಕಡೆ ಇಳಿಬೇಕು. ಈ ಕಡೆಗೆ ಹೋದ್ರೆ ಇನ್ನೊಂದು ಊರು 4 ಕಿಲೋಮೀಟ್ರು. ಈ ಕಡೆ ಅವನು ಹೇಳಿದ ಊರು ಲೆಕ್ಕ ಹಾಕಿದ್ರೆ ಗುಡ್ಡ ಹತ್ತಿ ಇಳಿಬೇಕು ಒಂದು 4-5-6 ಕಿಲೋಮೀಟ್ರ್. ಗುಡ್ಡ ಹತ್ತಿ 2 ಗುಡ್ಡ ಬರುತ್ತೆ. ಆ ಗುಡ್ಡಗಳಿಗೆ ಹತ್ತಿ ಇಳಿದ್ಮೇಲೆ ಆ ಊರು ಸಿಗೋದು. ಬಾಳೆಹಳ್ಳಿ ಅಂತ ರಂಗೇನಹಳ್ಳಿ ಅಂತ ಊರದು. ಅಲ್ಲಿ ಏನಂತ ಮನುಷ್ಯ ಈಗ ಬಂದಿದೆಯಲ್ಲ, ಈಗ ಸಿಗ್ಲಿಲ್ಲ, ಹೋಗ್ತೀನಿ ನಡ್ಕೊಂಡಿದ್ದೇನು ಮಹಾದೂರ ಅಂತಂದ. 6:30 ಅದು ಕತ್ಲೆ. ಗುಡ್ಡ ಹತ್ತಿ 2 ಗುಡ್ಡ ಹತ್ತಿ ಇಳಿಬೇಕು, 5-6 ಕಿಲೋಮೀಟ್ರ್ ಆಗುತ್ತೆ. ಕೈಲಿ ಬ್ಯಾಟ್ಲಿ ಅಂತೆಲ್ಲ ಒಂದು ಕೋಲಿದೆ ಅಷ್ಟೇ. ನಮ್ಗೆ ಆಶ್ಚರ್ಯವಾಯಿತು. ಆಮೇಲೆ ಏನೋ ಕುಡಿ ಸಿಗಲಿಲ್ಲ, ನೆಟ್ಕೊಂಡು ಹೋಗಿ ಹೊರಟೆ ಬಿಟ್ಟ ಕಣೋ ತಂದ್ಕೊಂಡು ಹೊರಟ. ತಡಿತೀನಿ ಬಿಟ್ಟು ಹೋಗಿದ್ದಾನೆ ಅನ್ನಿಸ್ತೇನೋ. ಒಂದು ಸೇಬಣ್ಣು ಇತ್ತು, ಇದೇ ಇತ್ತು, ಸೇಬಣ್ಣು ಕೊಟ್ಟ. ಬೇಡ ಇದಕ್ಕೆ ನಾನು ದುಡ್ಡು ಕೊಡಕ್ಕೆ ಹೋದೆ 20 ರೂಪಾಯಿ. ನನ್ನ ದುಡ್ಡೇ ಮುಟ್ಟಲ್ಲ, ನಾನು ದುಡ್ಡು ಬೇಡ, ಸೇಬಣ್ಣು ಕೊಡ್ರಿ ಅಂತ ಇಸ್ಕೊಂಡು ನಾವು ಹೊರಡ್ತೀನಿ ಅಂತ ನೋಡ್ತಲೇ ಇದೀವಿ. ನಡ್ಕೊಂಡು ಹೊರಟೇ ಬಿಡದೆ. ಹೊರಟು ತಡ ಅಂತ ಏನು ಸ್ಪೀಡಾಗಿ ಫೋನ್ ಊರ್ಕೊಂಡು ಗುಡ್ಡ ಹತ್ಕೊಂಡು ಹೋಗಿ ಶಟಾಗಿ ಮಾಡೇ ಬಿಡ್ತು. ಆಮೇಲೆ ನಾವು ಯಾರೋ ಇರ್ಬೋದು, ಏನ್ ತಲೆಗೆ ಕೆಟ್ಕೊಂಡು ಚಿರತೆಗಾಟಲ್ಲಿ ತುಂಬ ಕಾಡು ಪ್ರಾಣಿಗಳು ಕಾಟಿದೆ. ಹಂದಿಗಳು, ಚಿರತೆ, ಅಪರೂಪ ಹುಲಿಗಳು, ಕಾಡಂದಿ ಅಂತ ಬಿಟ್ರಿ 100 ಇದ್ವಿ. ನಮ್ಮೂರು ಅಷ್ಟು ನಮ್ಮನೆ ಹತ್ರಕ್ಕೆ ಚಿರತೆಗಳೆಲ್ಲ ಬರ್ತಿವೆ. ಗುಡ್ಡಗಾಡು, ಚಿರತೆ, ಹಂದಿ, ಅಪರೂಪ ಹುಲಿಗಳಿದ್ದಾವೆ, ಕರಡಿ ಇದೆ. ಈ ಕರಡಿ ಮನುಷ್ಯ ಹೋದಾಗ ನಮ್ಗೆ ಆಶ್ಚರ್ಯವಾಯಿತು. ಆ ಹುಡುಗನ್ ಕೇಳಿಗೋ, ಈ ಮನುಷ್ಯನ ಎಲ್ಲಾರು ನೋಡಿದ್ಯಾ ಅಂತ. ಇದೇ ಫಸ್ಟ್ ನಾನು ನೋಡ್ತಿದ್ದೆ ಈ ಮನುಷ್ಯನ. ಆ ಮನುಷ್ಯನಿಗೆ ಏನೋ ಕಳೆ ಇತ್ತು ಮಾತ್ರ, ಗೋಧಿ ಬೈವಣ್ಣ, ಕಣ್ಣಲ್ಲಿ ವಿಲಕ್ಷಣವಾದ ಕಳೆ ಇತ್ತು. 5 ಅಡಿ ಎತ್ತರಕ್ಕೆ, ಸಣ್ಣ ಸಣ್ಣ ಕೂದಲು, ಕ್ಲೀನ್ಲಿ ಮಕ್ಕ ಶೇವ್ ಆಗಿದೆ, ಗೋಧಿ ಮೈ ಕಟ್ಟು, ಕಾಕಿ ಚಡ್ಡಿ, ಕಾಕಿ ಶರ್ಟು, ಕೈಲೊಂದು ದಂಡ. ಆಮೇಲೆ ನಾನು ಇದೇ ಫಸ್ಟ್ ನೋಡ್ತಾ ಇದ್ದೆ. ನಮ್ಗೆ ಯಾರು ಇದು ಅಂತ ಅನ್ಕೊಂಡು, ಯಾರು ಹೂಚ್ಕಿಟ್ನೋ ಎಂತ ಅರ್ಥವಾಗಲಿಲ್ಲ ನಮ್ಗೆ. ಒಟ್ಟಲ್ಲಿ ಓದಿ ಅಲ್ಲಿ 2 ನಿಮಿಷ ಓದಿದ್ದು ಬಂದು ನನಗೆ ಕುತೂಹಲ ತಡಿಕಾಲಿಲ್ಲ. ಆಗಲಿ ಇನ್ನೊಂಚೂರು ದೂರ ಕಾಣೋದು ಮೊಬ್ಬಕತ್ಲೆ. ಈ ಕಡೆ ತಿರುಗಿ ನೋಡಿದೆ. ಆಗಲೇ ಒಂದು ಅರ್ಧ ಕಿಲೋಮೀಟರ್ ದೂರಕ್ಕೆ ಹೋಗ್ಬಿಟ್ಟು ಗುಡ್ಡ ಹತ್ಕೊಂಡು ಹೋಗ್ಬೇಕಲ್ಲ, ಅರ್ಧ ಗುಡ್ಡ ಹತ್ತುತ್ತಾ ಇದ್ದಾನೆ ಮನುಷ್ಯ. ಕಾಣ್ತಿದೆ ಅಂತ ದೂರಕ್ಕೆ ಅವನು ಹೋಗ್ಬೇಕು, ಮನುಷ್ಯ ಹೋಗ್ತೇ ಕಾಣುತ್ತಲ್ಲ. ಅಯ್ಯೋ ಏನಪ್ಪ ಏನು ವಿಶೇಷ ಅಂದ್ಬಿಟ್ಟು ಮನೆಗೆ ಬಂದು ಆಶ್ರಮಕ್ಕೆ ಬಂದು ಬೈಕ್ ತಗೊಂಡು ಸ್ವಾಮೀಜಿ ಅವ್ರಿಗೆ ಹೇಳಿ ಬರ್ತೀವಿ ಸ್ವಾಮಿ ಅಂತ ಅಂದ್ಬಿಟ್ಟು ಹೇಳಿ ಹೊರಟು ಊರ್ನ ಹತ್ರ ಕಾಯ್ತಾ ಇದ್ರು ಪಾಪ. ಆಮೇಲೆ ಬಂದ ತಕ್ಷಣ ಎಲ್ಲರಿಗೂ ಕಾಫಿ ಗೀಫಿ ಎಲ್ಲ ಆಯಿತು. ತಿಂಡಿನ ಕೊಡ್ಸಿರೋ ತಿಂಡಿ ಗುರುಪೂರ್ಣಿಮೆಗೆ ಮಾಡಿಸಿದ್ರು, ಕೊಟ್ಟರು ಎಲ್ಲ ಆಯಿತು. ಆಮೇಲೆ ಭಜನೆ ಗಿಜನೆ ತುಂಬ ಜನ ಬಂದಿದ್ದು ಗುರುಪೂರ್ಣೆ ಅಂತ ಭಜನೆ ಆಯಿತು. ಇರಯ್ಯ ಅಂತಂದ್ರು. ಆಮೇಲೆ ಅವತ್ತು ಉಳ್ಕೊಂಡೋಣ ಆ್ಯಕ್ಚುಲಿ ಒಂದು 3-4-5 ಜನ ಉಳ್ಕೊಂಡು. ಆಮೇಲೆ ಗುರುನಾಥರು ಸಂಜೆ ಹೊತ್ತು ಎಲ್ಲ ಖಾಲಿ ಮಾಡ್ಸಿದ್ರು. ಒಂದು 10-11 ಗಂಟೆಲಿ ಕೂತಿದ್ರು. ನಾವೊಂದು 4 ಜನ ಕೂತಿದ್ದು. ಹೋಗ್ಬಂದಲ್ಲ ಕರಡಿಗೆ. ಆಯ್ತು ಸರ್, ಈಗೊಂದು ಹೋದವರಲ್ಲಿ ಹೇಳಿದ್ರಲ್ಲ ಕೊನೆಯ ಕರಡಿಗೆ ತುಂಬ ಸಿದ್ಧರಿದ್ದು, ತುಂಬ ಇದನ್ನೆಲ್ಲ ಭಾರಿ ಸಾಧಕರಿದ್ರು ಜಾಗ ಕಣಿ. ಅದು ಒಳ್ಳೇದಾಯ್ತು ನೀವು ಹೋಗಿತ್ತು ಅಂತ. ಏನೈತೆ ಅಂದರು. ಆಮೇಲೆ ಹಂಗೆ ಕುತ್ಕೊಳ್ಳೋ ಕಾಡ್ತಿತ್ತಲ್ಲ ಸರ್. ಈಗ ಆಯ್ತು ಸರ್, ಈಗ ಮನುಷ್ಯ ಒಂದು 65 ವರ್ಷ ಅಂತ ವಯಸ್ಸಾಗಿತ್ತು. ಗೋಧಿ ಬಣ್ಣ ಮೈ ಕಟ್ಟು, ಬಲವಾದ ಮೈ ಕಟ್ಟು, ಕಾಡು ಸಾರಲ್ಲಿ ಕುರಿ ನೋಡ್ಕೊಂಡ್ ಬನ್ನಿ ಅಂತಂದ. ಏನಾರು ಕೊಟ್ಟನೆಯ ಅಂದ್ರು. ಸರ್ ದುಡ್ಡು ಕೊಡ್ಕೋದು ಇಸ್ಕೊಳ್ಳಿಲ್ಲ. ರಘು ಹಣ್ಣು ಕೊಟ್ಟ. ಹಣ್ಣು ಇಸ್ಕೊಂಡ್ರ ತಾನೆ? ಇಸ್ಕೊಂಡ್ರ? ಇಸ್ಕೊಂಡ್ರ. ಇನ್ನೂ ಅಂತ್ಕಣೆ ಅಂದ್ರು. ಏನು ಸರ್ ಅಂದ್ರು. ಈಗ ನಂಬ್ತೇರಿ ಬಿಡ್ತಾರೆ, ನಾನು ಸುಳ್ಳು ಹೇಳಿ ಗುರು ಏಟ್ಕೆ ಮೇಲೆ ಹೇಳಿದ್ದೀನಿ. ಅಯ್ಯ ಯಾವ್ದಾದ್ರು ಬುಕ್ ಓದಿದ್ದೀನಿ ಹೆಚ್ಚಿಗೆ ಅಂತಂದು. ಅದೇನಾಯ್ತು ಅಂದರೆ, ಅದಾಗಿ ಒಂದು ತಿಂಗಳಲ್ಲಿ ನಮ್ಮ ಸ್ನೇಹಿತ ಗುರು ಬಂದು ಭಾಳ ಸುದಿ ಅಂತ, ಸುದರ್ಶನ ಅಂತ, ಸುದಿ ಅಂತ ಕರಿತೀವಿ. ಅವನು ಸುದಿ ಅವನು ಬುಕ್ ಓದೋ ಹ್ಯಾಬಿಟ್, ತುಂಬ ಬುದ್ಧಿವಂತ. ಓದೋ ಹ್ಯಾಬಿಟ್ ಜಾಸ್ತಿ ಅವನಿಗೆ. ಸಕ್ಕರೆ ಕೊಡ್ಲಿಕ್ಕೆ ಹೋದಾಗ ನಿಮಗೆ ಒಳ್ಳೊಳ್ಳೆ ಬುಕ್ ಹುಡುಕಿ ಓದ್ತೇನೋ ಅಂತಂದಿದ್ದ. ಕೊಡ ಮರೆ ನಂಗೆ ಓದೋದು ಹವ್ಯಾಸ ಜಾಸ್ತಿ ಇತ್ತು. ಆಯ್ತು ಓದ್ತೀನಿ ಅಂದೆ.
ಪಾಪ ಮನೆಗೆ ತಂದು ಕೊಟ್ಟ. ಯಾವುದೋ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಒಂದು ಬುಕ್ಕು, ಯೋಗಿ ಆತ್ಮಕತೆ ಒಂದು ಬುಕ್ ಎರಡು ಕೊಟ್ಟ. ಅದೇ ಒಂದು ಬುಕ್ ಓದಿ ಮುಗಿಸಿದ್ದೆ. ಆ ನಂತರ ಅದು ಬುಕ್ಗಳು ಹಾಗಿದ್ದಾವೆ, ಅದು ಇದರಲ್ಲೇ ನಾನು ಹೇಳ್ತಿದ್ದೆ. ನಾನು ಅದನ್ನು ನಮ್ಮ ಗುರುನಾಥ್ ಹೀಗೆ ನಾವು ಹೋಗ್ತೀವಿ, ಅವ್ರು ಹಾಗಿದ್ರು ಸಾದೃಶ್ಯಗಳು ನೋಡ್ತಾ ಇದ್ದೆ. ಆಮೇಲೆ ಅಲ್ಲಿ ಬಾಬಾಜಿ, ಸಾವಿರದ ಬಾಬಾಜಿ ಅಂತ ಬರುತ್ತೆ, ಮಹಾತಾವ ಬಾಬಾಜಿ ಅಂತ ಅವ್ರದ್ದೆಲ್ಲ ಕೇಳ್ತಿದ್ಲ, ಹರಿ ಮಹೇಶ್ವರ ಒಂಥರ. ಅದು ಗುಂಗಲ್ಲಿದ್ದೆ ನಾನು ಆ್ಯಕ್ಚುಲಿ. ಕೆಲವು ದರ್ಶನ ಕೊಟ್ಟಿಯಾರಂತೆ, ಆ ಕೊಟ್ಟೆ ಅಂತ ಒಂಥರ ಆ ಗುಂಗಲ್ಲಿದ್ದೆ. ಆಮೇಲೆ ಬುಕ್ಕು ಸರ್ ಯೋಗಿ ಆತ್ಮಕತೆ ಮಹಾತ್ಮ ಸನ್ನಿಧಿಲಿಂದ ನಿನ್ನ ಜೀವ ಬಯಸುತ್ತಿಲ್ವನ ಯಾರನ್ನಾರು ಒಬ್ರು ಸಂಪರ್ಕ ಮಾಡಬೇಕು ಅಂತಂದು. ಸರ್ ಹಿಮಾಲಯ ಎಲ್ಲ ಆಯಿತು, ನಾ ಇಲ್ಲ ಆಯಿತು. ಹಾಗಲ್ಲ ಕಣಿಯ, ಅವ್ರಿಗೆ ಯಾವುದರ ದೇಶ ಕಾಲದ ಕಟ್ಟುಪಾಡಿಲ್ಲ ಕಣಿಯ. ಮಹಾತ್ಮರಿಗೆ ದರ್ಶನ ಕೊಟ್ಟಿರ್ತಾನೆ, ನಿಂಗೆ ನಿನ್ನ ಮುಖದ ಇವರೆಲ್ಲ ನೋಡಿರ್ತಾನೆ. ಮಹಾತ್ಮ ಕಣಿಯ ದರ್ಶನ ಆಯ್ತಾನೆ, ಹಣ್ಣು ಕೊಡಿಸ್ಕೊಂಡ್ರೆ ನಾವು ಇಸ್ಕೊಂಡ್ರೆ ಪುಣ್ಯ. ಅವ್ರ ಮನುಷ್ಯಂದು ಶೇಪ ಎಲ್ಲ ಹೇಳಿರು, ಹೀಗಿದ್ದ ಹೀಗಿದ್ದ ಹೀಗಿದ್ದ, ಇಷ್ಟ ದಪ್ಪಕ್ಕಿದ್ದ, ಹೀಗಿತ್ತು, ಮೈಕಟ್ಟು ಹೇಗಿತ್ತು, ಬಣ್ಣ ಹೇಗಿತ್ತು, ಕೋಲಿತ್ತು, ನಡ್ಕೊಂಡು ಆ ಕಡೆ ಹೋದ ಎಲ್ಲ ಹೇಳಕ್ಕಿಂತ ಮುಂಚೆಲೆ ಹೇಳ್ಬಿಟ್ರು ಗುರುನಾಥ್. ಆಯ್ತೇ ನಿನ್ನ ಆಸೆ ತೀರ್ಸಿರಲ್ಲ. ನಮಗೆ ಯಾರು ಏನೂ ಗೊತ್ತಿಲ್ಲ, ಗುರುನಾಥಿಗೆ ಗೊತ್ತು, ನಮಗೆ ಅವರಿಗೆ ಗೊತ್ತು. ಆಮೇಲೆ ಹಂಗೆ ಅದೇ ಆಶ್ಚರ್ಯ, ನಮ್ಗೇನು ಆಶ್ಚರ್ಯ ಆಯ್ತು ಅಂದರೆ ಈ ಕಾಡಲ್ಲಿ ಕತ್ಲಲ್ಲಿ ಆ ಗುಡ್ಡ ಇಳ್ಕೊಂಡು ಹೇಗೆ ಹೋಗ್ತಾನೆ ಆ ಊರಿಗೆ. ಬಾಳೆಹಳ್ಳಿ ಅಂದರೆ ಅದು ಊರು ಆ ಕಡೆ, ಈಗ 6-7 ಕಿಲೋಮೀಟ್ರ್ ಆಗುತ್ತೆ. ಇದು ನೀವು ನಡೆದು ಕಾರ್ಡಿಗ ವಿಶೇಷ. ಇವತ್ತು ಗುರುನಾಥ ಕಾರ್ಡಿಗಾಗಿ ಅದು ಸಾಧಕರ ಸ್ಥಾನ ಕಣಿ. ಅದು ಒಬ್ಬ ಸಿದ್ಧರು ಎಲ್ಲ ತಪಸ್ ಮಾಡ್ಕೊಂಡಿದ್ದ ಜಾಗ, ಅದು ಪುಣ್ಯಕ್ಷೇತ್ರ ಕಣಿಯ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.